ನಮಸ್ಕಾರ ವೀಕ್ಷಕರೇ. ಹೇಳೋಕೋದ್ರೆ ಕಣ್ ತುಂಬ್ಕೊಂಡು ಬರ್ತಾ ಇದೆ, ಅಭಿಮಾನ ಉಕ್ಕಿ ಉಕ್ಕಿ ಹರಿತಾ ಇದೆ. ಇಷ್ಟು ವರ್ಷ ಕಾದಿದ್ದು ಕೂಡ ಈಗ ಫಲ ಕೊಟ್ಟಿದೆ. ಇವತ್ತು ಫೈನಲಿ ಈ ಸಲ ಕಪ್ ನಮ್ಮದೇ ಆಗಿದೆ. ಗುರು, ಹುಡುಗರು ತಂದರೆ ಏನು, ಹುಡುಗಿರು ತಂದರೆ ಏನು, ಕಪ್ಪೆ ತಾನೇ. ವಿನ್ ಆದರೆ ಈ ಥರ ವಿನ್ ಆಗೋದು ಗುರು. ನಾವು ಆರೆಂಜ್ ಕ್ಯಾಪ್ ನಮ್ಮದೇ, ಪರ್ಪಲ್ ಕ್ಯಾಪ್ ನಮ್ಮದೇ. ಅಷ್ಟೇ ಯಾಕೆ, ಇವಾಗ ಕಪ್ ಕೂಡ ನಮ್ಮದೇ. ಇವತ್ತು ಇಡೀ ವರ್ಲ್ಡಲ್ಲಿ ಟ್ರೆಂಡಿಂಗಲ್ಲಿರೋ ಒಂದೇ ಒಂದು ಪದ ಅಂತ ಅಂದರೆ ಅದು ಬೆಳ್ಳುಳ್ಳಿ ಕಬಾಬ್. RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅರ್ಥ ಆಯ್ತಾ? ತಿಮ್ಮನು ಇವತ್ತು ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದ, ಅದಕ್ಕೆ ನೋಡಿ ಜರ್ಸಿಲೇ ಬಂದಿದ್ದೇನೆ. ಏನು ಮ್ಯಾಚ್ ಗುರು, ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇವತ್ತು. ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು, ಆದರೆ ಆ ಟೆನ್ಷನ್ ಜಾಸ್ತಿ ಹೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಮೋಲಿನಿ ದೇವತೆ ಥರ ಬಂದು ಚಟಪಟ ಒಂದೇ ಓವರಲ್ಲಿ 3 ವಿಕೆಟ್ ತೆಗೆದುಬಿಟ್ಲು. RCBians ಫಸ್ಟ್ ಸ್ಟೇಜ್ ಆಫ್ ಹೋಪ್ ಅಂತ ಸ್ಟಾರ್ಟ್ ಆಗಿದ್ದು ಇಲ್ಲೇ ನೋಡಿ. ಅವಳು ವಿಕೆಟ್ ತೆಗೆದಿದ್ದೇ ತಡ ನಮ್ಮ ಕರ್ನಾಟಕದ ಸಣ್ಣ ಹುಡುಗಿ ಶ್ರೇಯಾಂಕ ಪಾಟೀಲ್ ಕೂಡ ಪಾರ್ಟಿಗೆ ಜಾಯ್ನ್ ಆದ್ಲು. ಒನ್ ಮೂರ್ ಅಂತ ಅಂದ್ಕೊಂಡು ಕೊನೆಗೆ ಎಲ್ಲರನ್ನ ಪೆವಿಲಿಯನ್ಗೆ ಕಳಿಸ್ಬಿಟ್ರು ನಮ್ಮ RCB ಬೌಲರ್ಸ್ಗಳು. ಜಸ್ಟ್ 113 ರನ್ಸ್ಗೆ ಆಲ್ ಔಟ್ ಡೆಲ್ಲಿ ಕ್ಯಾಪಿಟಲ್ಸ್. ಚಿಂದಿ ಬೌಲಿಂಗ್ ಗುರು, ಏನಂತೀರಾ? ಮಿಸ್ಟರ್ ಮ್ಯಾಕ್ಸ್ ಎಲ್ಲಿದ್ದೀರಾ? ಆನ್ಲೈನ್ ಬರಪ್ಪ. ಅವರ್ ವುಮೆನ್ಸ್ ಆರ್ ಇನ್ ರೈಟ್ ಡೈರೆಕ್ಷನ್. 2 games we won. So she's in the right direction, I'm thinking. ಫಸ್ಟ್ ಇನ್ನಿಂಗ್ಸ್ ಕಣ್ ತುಂಬಿಸ್ಕೊಂಡು ಇನ್ನಿಂಗ್ಸ್ ಬ್ರೇಕಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಬಂದೆ. ಮ್ಯಾಚ್ ನಮ್ಮ ಕಡೆನೇ ಅಂತ ಗೊತ್ತಿತ್ತು, ಆದರೆ RCB ಅಲ್ವಾ, ಕೊನೆ ಓವರ್ ತನಕ ತೊಗೊಂಡು ಹೋಗೋದು ನಮ್ಮ ಜನ್ಮಸಿದ್ಧ ಹಕ್ಕು. ಟೆನ್ಷನ್ ಕೊಡದೆ ಮ್ಯಾಚ್ ಗೆಲ್ಸೋದು ನಮ್ಮ RCB ಹಿಸ್ಟ್ರಿಯಲ್ಲೇ ಇಲ್ಲ. ಬೇಕಿದ್ರೆ ನಮ್ಮ ರೆಕಾರ್ಡ್ಸ್ ನೋಡಿ, ಇಲ್ಲದೆ ಹೋದರೆ ಕೊಹ್ಲಿ ಕಾಕಂಗೆ ಕೇಳ್ಕೊಂಡು ಬನ್ನಿ. ಸ್ಟಾರ್ಟಿಂಗಲ್ಲಿ ನಮ್ಮ ಬ್ಯಾಟಿಂಗ್ ಸ್ವಲ್ಪ ಸ್ಲೋ ಪೇಸಲ್ಲಿ ಹೋದರೂ ಕೂಡ ಸೋಫಿ ಡಿವೈನ್ ಅಲಿಯಾಸ್ ನಮ್ಮ ದೊಡ್ಡಮ್ಮ ಇವತ್ತು ಸೂಪರ್ ಆಗಿ ಆಡಿದ್ಲು. ಅಲ್ಲಿಂದಾನೇ ನಮಗೆ ಅದೇನೋ ಅಂತಾರಲ್ಲ, ಹೋಪ್ಸ್ ಬೆಳೀತಾ ಹೋಯಿತು. ಒಂದನ್ನು ಆ್ಯಸ್ ಯೂಶ್ವಲ್ ಕೂಲಾಗಿ ಕಂಪೋಸ್ಡ್ ಆಗಿ ಕ್ಯಾಪ್ಟನ್ಸಿನೋ ಕಾಡಿದ್ಲು. ಆದರೆ ನಾವು ಎಲ್ಲಿ ತನಕ ಬರಬೇಕಂದ್ರೆ ಅದಕ್ಕೆ ಮೇನ್ ರೀಸನ್ ನಮ್ಮ ವುಮೆನ್ಸ್ ಟೀಮ್ನ ABD ಪೆರಿ ಪೆರಿ ಲೇಡಿ ಎಲಿಸಾ ಪೆರಿ. ಇವಳ ಆಟ ನೋಡೋದಂದ್ರೇ ನಿನ್ನ ನೋಡಲೆರಡು ಕಣ್ಣು ಸಾಲದಮ್ಮ. ಸಾರಿ ಗಾಯ್ಸ್, ನಿಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಖುಷಿಯಲ್ಲಿ ಲೈನ್ಸ್ ಕೂಡ ಟ್ಯೂನ್ಸ್ ಆಗಿ ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಖುಷಿಲಿ ಒಂದು ಬೆಳ್ಳುಳ್ಳಿ ಕಬಾಬ್ ತಿನ್ಕೊಂಡು ಬರುವ ಅಂತ ಅನಿಸ್ತಾ ಇದೆ. ಬೆಳ್ಳುಳ್ಳಿ ಕಬಾಬ್. ಇನ್ನು ಮುಂದೆ ಯಾರಾದರೂ RCB ಕಪ್ ಇಲ್ಲ ಅಂತ ಹೇಳಿದ್ರೆ ಹುಡ್ಕೊಂಡು ಬಂದು ಹೊಡಿತೀನಿ. RCB ಯಾವತ್ತು ಫಸ್ಟ್ ಮ್ಯಾಚ್ ದೇವರಿಗೆ ಅಂತಿದ್ರಲ್ಲ, ಆ ದೇವ್ರು ಹೆಣ್ಣು ಅಂತ ಇವತ್ತು ಗೊತ್ತಾಯ್ತು. ಇನ್ಮೇಲೆ ಒನ್ ಮೂರ್ ಅಂತ ಕಪ್ ಬರ್ತಾ ಇರುತ್ತೆ. ರಾಹುಲ, ಕಪ್ ಇಡ್ಲಿಕ್ಕೆ ಒಂದು ಶೆಲ್ಫ್ ರೆಡಿ ಮಾಡಪ್ಪ. ವೀಕ್ಷಕರೇ, ತಿಮ್ಮ ಅಂತೂ ಫುಲ್ ಖುಷಿ ಇವತ್ತು. ನೀವು ಕೂಡ ಈ ಖುಷಿನ ಸೆಲಿಬ್ರೇಟ್ ಮಾಡಿ. ಕಪ್ಪಿಲ್ಲ ಅನ್ನೋ ಕೊರಗು ಮುಗ್ದೋಯ್ತು. ನೀವು ಖುಷ್, ನಾವು ಖುಷ್. ಮೆನ್ಸ್ ಮ್ಯಾಚ್ ರಿವ್ಯೂ ಮಾಡಲಿಕ್ಕೆ ಮತ್ತೆ ಬರ್ತೀವಿ. ಅಲ್ಲಿವರೆಗೆ ಬಾಯ್ ಬಾಯ್.